ಆದರೆ ಆ ಪರಿಸ್ಥಿತಿಯನ್ನು ಪರೀಕ್ಷಿಸಿ ನಮ್ಮಿಂದ ನಾವು ಆ ಕೆಲಸಕ್ಕೆ ಯಾವ ರೀತಿಯಲ್ಲಿ ದಾರಿಯನ್ನು ಸುಗಮಗೊಳಿಸಿಕೊಳ್ಳಬಹುದು ಅನ್ನುವುದಕ್ಕೆ ತಂತ್ರವನ್ನು ನಾವು ಹೂಡಬಹುದು. ಅದರಲ್ಲಿ ನಾವು ಪೂರ್ತಿ ಪ್ರಯತ್ನ ಹಾಕಿಯೂ ಅದು ಕೈ ಜಾರಿತು ಅಂತಂದಾಗ ಆಗ ವೇದಾಂತದ ಮಾತು ನಮ್ಮ ಜೊತೆಗಿರಬೇಕು. ನಾವು ಆರಂಭದಲ್ಲೇ ಎಲ್ಲ ದೇವರು ನೋಡ್ಕೊಳ್ತಾನೆ, ಅದನ್ನು ದೇವರು ನೋಡಲಿಕ್ಕಿದ್ದಾನೆ, ಅಥವಾ ಎಲ್ಲವನ್ನೂ ನಮ್ಮ ಗುರುಗಳು ನೋಡ್ತಾರೆ, ಅಥವಾ ಎಲ್ಲವನ್ನೂ ಪರಿಸ್ಥಿತಿ ತಾನಾಗಿ ಸರಿ ಮಾಡುತ್ತೆ ಅಂದಮೇಲೆ ನಾವು ನಮ್ಮ ಕರ್ತವ್ಯ ಮಾಡದೇ ಇದ್ದದ್ದಕ್ಕೆ ಪ್ರತಿಫಲವನ್ನು ಉಣ್ಲೇಬೇಕಾಗುತ್ತೆ. ನಮ್ಮ ಪ್ರಯತ್ನವನ್ನು ಜಟಾಯು ಅದನ್ನೇ ಮಾಡಿದ್ದು. ಜಟಾಯುವಿಗೆ ದಶರಥನ ಮಗ ರಾಮಚಂದ್ರ ಸಮರ್ಥ, ಅವನು ನೋಡ್ಕೊಳ್ತಾನೆ, ಅವನು ಹೆಂಡತಿ ಅಲ್ವಾ ಅಂತ ಬಿಡಬಹುದಿತ್ತು. ಅಥವಾ ರಾಕ್ಷಸನಾದವನ ಜೊತೆಗೆ ನನಗೇನು ಕಾದಾಟ, ನಾನು ಯಾರೋ ಒಬ್ಬ ಪಕ್ಷಿ ಈ ಕಾಡಿನಲ್ಲಿ ಹೇಗೋ ವಾಸವಾಗಿದ್ದವನು ಅಂತ ಯೋಚಿಸಬಹುದಿತ್ತು. ಹಾಗೆ ಯೋಚಿಸಲಿಲ್ಲ. ಇದು ಸಮಾಜದಲ್ಲಿ ಒಂದು ದೊಡ್ಡ ಅನರ್ಥಕ್ಕೆ ಮುನ್ನುಡಿ ಹಾಕುವಂತಹ ಕಾರ್ಯವನ್ನು ಈ ರಾಕ್ಷಸ ಮಾಡ್ತಾ ಇದ್ದಾನೆ, ನನ್ನ ಪ್ರಯತ್ನ ನಾನು ಪೂರ್ಣವಾಗಿ ತೊಡಗಿಸಬೇಕು ಅನ್ನೋದನ್ನು ತೋರಿದ. ಸುಗ್ರೀವ ಅದನ್ನೇ ಹೇಳ್ತಾ, ನಮ್ಮ ಪ್ರಯತ್ನದಲ್ಲಿ ನಾವು ಪೂರ್ತಿಯಾಗಿ ಪೌರುಷಂ ಶ್ರಯ, ಪೌರುಷ ಅಂದರೆ ಪುರುಷ ಪ್ರಯತ್ನ, ಆ ಪುರುಷ ಪ್ರಯತ್ನಕ್ಕೆ ನಮ್ಮನ್ನು ನಾವು ಒಡ್ಡಿಕೊಳ್ಳದೆ ನಾಳೆ ಹೀಗಾಯಿತು ಹಾಗಾಯಿತು, ಅದು ಅವ್ಯವಸ್ಥೆ, ಅದು ಅವ್ರು ಸರಿ ಇಲ್ಲ, ಕಾಲ ಸರಿ ಇಲ್ಲ, ಸಮಾಜ ಸರಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ, ಮಂತ್ರಿಗಳು ಸರಿ ಇಲ್ಲ, ಜನಾಂಗ ಸರಿ ಇಲ್ಲ, ಹಿರಿಯರು ಸರಿ ಇಲ್ಲ, ಶಾಸ್ತ್ರಗಳು ಸರಿ ಇಲ್ಲ ಅಂತ ಹೀಗೆ ಯಾರದ್ದೋ ಮೇಲೆ ತಪ್ಪುಗಳನ್ನು ಹೊರಿಸುವ, ವ್ಯವಸ್ಥೆಯ ದೂಷಿಸುವ ವಿಷಯದಲ್ಲೇ ನಾವು ಕಾಲ ಕಳೀತಾ ಹೋದಾಗ ಅಷ್ಟೊತ್ತಿಗೆ ಆಪತ್ತು ನಮ್ಮನ್ನು ನುಂಗಿ ನೀರು ಕುಡಿದಿರುತ್ತೆ. ಆನಂದವಾಗಿ ತನ್ನಲ್ಲಿ ಜೀರ್ಣಿಸಿಕೊಂಡು ಬಿಡುತ್ತೆ. ನಮ್ಮ ಎಲ್ಲ ಥರದ ಆಲೋಚನೆಗಳನ್ನು, ನಮ್ಮ ಎಲ್ಲ ತನಕದ ಅಲ್ಲಿಯ ಪ್ರಯತ್ನಗಳನ್ನು ನುಂಗಿ ನೊಣೆದು ಬಿಡುತ್ತೆ. ಈ ಕಾರಣಕ್ಕಾಗಿ ಸುಗ್ರೀವ ಮತ್ತಷ್ಟು ಅನೇಕ ಎಚ್ಚರಿಕೆಯ ಮಾತನ್ನು ಕೊಡ್ತಾ, ಹಿತಂ ವಯ